ನಾನು ಎತ್ತುಗಳಿಗೆ ಹುಲ್ಲನ್ನು ಹಾಕಿ ಬರುತ್ತೇನೆ, ನೀನು ಪೂಜೆಯನ್ನು ಮಾಡು. ಆಯ್ತು ರೀ, ಹೋಗಿ ಬನ್ನಿ. ಅಮ್ಮ ಸೃಷ್ಟಿ ಸಿರಿದೇವಿಯೇ, ಅಂಬಜ ಮುಖಿಯಂತೆ ವರ್ಣರಂಜಿತವಾಗಿ ಬೆಳೆದು ನಿಂತು ಇವತ್ತು ಈ ರೈತರ ಪಾಲಿಗೆ ಕಲ್ಪವೃಕ್ಷವಾಗಿ ಈ ಎಡೆಯನ್ನ ನಮಗೆ ಕೊಟ್ಟಿದ್ದೀಯಮ್ಮ. ನಮ್ಮಂಥ ರೈತರ ಪಾಲಿಗೆ ಬೆಳಕಾಗಿರೋ ನಿನಗೆ ನನ್ನ ಕೋಟಿ ಕೋಟಿ ನಮನ ತಾಯಿ, ಕೋಟಿ ಕೋಟಿ ನಮನ. ಅಮ್ಮ, ನನ್ನ ಪತಿ ಹಾಗೂ ನನ್ನ ಮೈದಿನ ಸದಾ ಭೂತಾಯಿ ಸೇವೆ ನಮ್ಮ ಸೇವೆ ಅಂತ ಪ್ರಾಣವನ್ನೇ ಪಣಕ್ಕಿಟ್ಟು ದುಡಿತಾ ಇದ್ದಾರೆ. ಅವರನ್ನ ಕಾಪಾಡುವ ದೃಷ್ಟಿ ಅವ್ರ ಮೇಲೆ ಸದಾ ನಿನ್ನದಿರಲಮ್ಮ. ಹಾಗೆ ಈ ನನ್ನ ಮನೆತನವನ್ನ ಕಾಪಾಡಿ ನೀನು ಕೊಟ್ಟ ಪೈರಿನಿಂದ ಬಂದ ಎಡೆ ಮಾಡಿ ನಿನಗೆ ಸಿಂಪಡಿಸ್ತಾ ಇದ್ದೀನಿ. ಅದನ್ನು ಸ್ವೀಕರಿಸಿ ನಮ್ಮನ್ನೆಲ್ಲರನ್ನ ಸುಖವಾಗಿಡು ತಾಯಿ, ಸುಖವಾಗಿ. ಭೂಮಿ ತಾಯಿ ಕೊಟ್ಟ ಸಿಹಿ ಹಬ್ಬದ ಅಮೃತವನ್ನು ಈ ಭೂಮಿ ತಾಯಿಗೆ ಚಿಂಪಡಿಸಿ ಸಂತೋಷ ಹೇಳದೆಯ? ಹೌದು ಬನ್ನಿ ಸ್ವಾಮಿ. ನೋಡಿ, ನಮ್ಮನ್ನೆಲ್ಲರನ್ನ ಕಾಪಾಡುವ ಆ ತಾಯಿಗೆ ಮೊದಲು ಎಡೆ ಮಾಡಿದ್ದೀನಿ. ಯಾಕೆಂದ್ರೆ ಮೊದಲು ಆ ತಾಯಿ ಶಾಂತಳಾಗಬೇಕು, ಆಮೇಲೆ ಅವರ ಭಕ್ತರಾದ ನಾವು ಶಾಂತರಾಗಬೇಕು. ಸ್ವಾಮಿ, ನೀವೇನೇ ಅನ್ನಿ, ಈ ಭೂಮಿ ತಾಯಿಯ ಸೇವೆ ಮಾಡೋ ಭಾಗ್ಯ ನಮಗೆ ಸಿಕ್ಕಿದೆಯಲ್ಲ, ನಿಜವಾಗ್ಲೂ ನಾವೇ ಪುಣ್ಯವಂತರು. ಅದಿರ್ಲಿ, ನೀವು ಆ ದೇವಿಗೆ ನಮಸ್ಕರಿಸಿ ಆಮೇಲೆ ಪ್ರಸಾದ ಸ್ವೀಕರಿಸೋರಂತೆ. ಹಾಗೆ ಆಗಲಿ ಗಂಗಾ. ಅಮ್ಮ ಭೂಮಾತೆ, ಬ್ರಹ್ಮಾಂಡದ ಗೋಡೆಯನ್ನು ನಿನ್ನ ಗರ್ಭದಲ್ಲಿರಿಸಿಕೊಂಡು ಈ ಸುಂದರ ರೈತ ಮಗನನ್ನು ಸದಾ ಉತ್ತರಿಸು ಮಾತಾಯೇ, ನಿನಗೆ ನನ್ನ ನಮಸ್ಕಾರಗಳು. ಒಪ್ಪತ್ತಿಗೆ 20 ಹನಿ ರೈತನ ಬೆವರು ಕುಡಿದು ಅಡಿದಾವರೆಗಳನ್ನಿಡದಷ್ಟು ಬೇಡಿದ ಫಲ ಕೊಟ್ಟು ಜಗತ್ತಿಗೆ ದೊಡ್ಡ ರೈತನಾಗಿ ಮಾಡಿ ಕುಡಿದಿ. ಆದರೆ ಇಂದೆಲ್ಲಿದೆಯಮ್ಮ ಈ ರೈತನಿಗೆ ಸ್ವತಂತ್ರ? ಕಟುಕ ವ್ಯಾಪಾರಸ್ಥರ ಅಧಿಕಾರಕ್ಕೆ ಸಿಕ್ಕು ವಿಲವಿಲವೆಂದು ಒತ್ತಾಡುತ್ತಿದೆಯಮ್ಮ ಈ ರೈತನ ಕತ್ತು. ಅದಕ್ಕಾಗಿ ನಿನ್ನ ಪಾದ ಕಮಲಗಳಿಗೆ ಎರಿಗೊಡ್ಡು ಬೇಡಿಕೊಳ್ಳುವೆ ಈ ರೈತ ಮಗನನ್ನು ಸದಾ ಉತ್ತರಿಸಲು. ನೋಡ್ರಿ, ನಮಗೆ ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲಾರೆ ಈ ಭೂಮಿ ತಾಯಿ. ಬಡವ ಬಲ್ಲಿದ, ನಾನು ದೊಡ್ಡವನು ನೀನು ಸಣ್ಣವನು ಎಂಬ ಭೇದ ಭಾವವನ್ನು ಬಿಟ್ಟು ಭಕ್ತಿ ಮಾರ್ಗವಾಗಿ ಮುಕ್ತಿ ಹೊಂದುವೆನು ಅಂತ ಒಂದೇ ಮನಸ್ಸಿಂದ ಈ ಮಣ್ಣು ಮುಟ್ಟಿದ್ರೆ ಸಾಕರಿ, ಅವರ ಬಾಳು ಚಿನ್ನ ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ನಿಜ ಗಂಗಾ, ನಿಜ. ನಸುಕಿನಲ್ಲಿ ಎದ್ದು ಎತ್ತು ಎಣ್ಣೆಗಳನ್ನು ಬಿಟ್ಟು ಕಸದ ಬುಟ್ಟಿಯನ್ನೇ ನೆತ್ತಿಯ ಮೇಲೆ ಹೊತ್ತು ತಿಪ್ಪಿಗೆ ಹಾಕುವನೇ ನಿಜವಾದ ಅನ್ನದಾತ. ಚಿನ್ನದ ಬೆಳೆ ಕೊಟ್ಟು ಹೊನ್ನಿನ ಮನೆ ಕಟ್ಟಬೇಕೆಂದು ಮುಗಿಲೆತ್ತರಿಗೆ ಬೆಳೆದು ನಿಂತಿರುವ ಈ ಜಲದ ಫಲವನ್ನೇ ಕಿತ್ತು ಬಿಸಾಕೋತಾರಲ್ಲ ಈಗಿನ ಶ್ರೀಮಂತ ವ್ಯಾಪಾರ. ಅಲ್ಲದೆ ಮನೆಯ ಅಡಚಣೆಗೆ ಮಾರಿದ 100 ಚೀಲದ ಹುಳ್ಳಿ ಮಾಲೆಲ್ಲ ಬರೀ ಅಡತಿ ಅಂಗಡವರ ಯಾವ ಪಾಲಾಯ್ತು ಅಂದಾಗ ಇಷ್ಟೊಂದು ತುಂಬಿ ನಿಂತಿರು ಒಂದು ಕಾಸಿಲ್ಲದಂತಾಗಿದೆ ಗಂಗಾ ಈ ರೈತನ ಕೈಯಲ್ಲಿ. ನೋಡ್ರಿ, ಮನೆತನದ ಖರ್ಚು, ಎಣ್ಣೆ ಬೀಜ ಗೊಬ್ಬರ ಅಂತ ಆ ಖರ್ಚು ಈ ಖರ್ಚು ಅಂತ ಈ ಸಾರಿ ಹಣ ಕೈಗೆ ಹತ್ತಲೇ ಇಲ್ಲ ನೋಡಿ. ಆದ್ರೆ ಏನಾಯ್ತು, ಮುಂದಿನ ಸಾರಿ ಬೆಳೆ ಬರುತ್ತಲ್ಲ, ಬಂದ ಬಾಲಿನಲ್ಲಿ ಒಳ್ಳೆ ಹಣವನ್ನ ಸಂಪಾದನೆ ಮಾಡಿದ್ರೆ ಆಯ್ತು. ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿಗಾಗಿ ದುಡಿಯುವ ಈ ಶರೀರ ಮಣ್ಣಿನಿಂದಲೇ ಚಿನ್ನವಾಗುವುದರಲ್ಲಿ ಸಂದೇಹವಿಲ್ಲ ಗಂಗಾ, ಸಂದೇಹವಿಲ್ಲ. ಅಂದಂತೆ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ದುಡಿತವೆ ದುಡ್ಡಿನ ತಾಯಿ ಎಂಬಂತೆ ಈ ಸಲ ತುಂಬಿ ನಿಂತಿರುವ ಈ ಬೆಳೆಯು ರೈತನ ಕೊಳೆ ಕಳೆಯುವುದರಲ್ಲಿ ಸಂದೇಹವಿಲ್ಲ ಗಂಗಾ, ಸಂದೇಹವಿಲ್ಲ. ಇದರಲ್ಲಿ ನನ್ನ ತಮ್ಮನ ಮದುವೆ ಕಾರ್ಯ ಬಲು ಅದ್ದೂರದಿಂದ ಮಾಡಿ ಮುಗಿಸಿದ ಬಿಡು ನಾನು. ಹೌದ್ರಿ, ಆ ನನ್ನ ಮೈದಿನ ತಂದೆ ತಾಯಿಗಳ ತಬ್ಬಲಿ ಅವನಿಗೆ ಆಸರೆಯಾಗಿರೋರು ನಾವೇ. ಅವನ ಜವಾಬ್ದಾರಿ ನಮ್ಮ ಮೇಲಿದೆ ಅಂದಮೇಲೆ ಅದನ್ನ ತೊಳೆದುಕೊಳ್ಬೇಕಾದ್ರು ನಮ್ಮ ಕರ್ತವ್ಯ. ನೋಡ್ರಿ, 25ನೇ ವಯಸ್ಸಿಗೆ ಕಾಲ ಇಡ್ತಾರ ಅವನಿಗೆ, ಆದಷ್ಟು ಬೇಗ ಬುದ್ಧಿ ಹೇಳಬೇಕು. ಈ ರೀತಿ ಊರೂರು ಕಬಡ್ಡಿ ಕುಸ್ತಿ ಅಂತ ತಿರುಗಬೇಡಪ್ಪ, ಸೀದಾ ಮನೆ ಹಿಡಿದಿರ್ಬೇಕು ಅಂತ ಹೇಗಾದ್ರೂ ಮಾಡಿ ಈ ಸಾರಿ ಅವನಿಗೆ ಮನೆ ಹಾದಿ ಹಿಡಿಸಿದ್ರೆ